ಸಂಗೀತ ಏಯ್ ಒಳಗೆ ಸುಮ್ಮನೆ ಇಟ್ಟಿದ್ನ ತಗೊಂಬಂದು ಕೊಡಂಗೆ. ಬಂದೆಪ್ಪ. ಎಷ್ಟೊತ್ತ ಆಯ್ತಾನೆ ಅರಿಗಾಡಿದ್ದೆಲ್ಲ ಮುಗಿತಾ ಇಲ್ಲ. ಮನೆಗೆ ಬರ್ತೇನೆ ಬಾಗ್ಲಿಗೆ ಸುರಿಚಿಗೆ ಅಂತಿಗೆ ನೋಡು. ಮನೆ ದಾರಿ ನೋಡ್ತೇನೆ ಯಾಕೆ ಹೋಗ್ಬೇಕಪ್ಪ ಮನೆಗೆ ಅನ್ನಿಸ್ತದ ನನಗೆ. ಯಾರ ಪುಣ್ಯಕ್ಕೆ ಬರ್ತೀಯನಪ್ಪ ಮನೆಗೆ? ಬರಬಾರ್ದು ಬಿಡು, ಯಾರ ಮನೆಗೆ ಹೋಗಿರು. ನಾನು ಬರಲಿಲ್ಲ ಅಂದ್ರೆ ಆಕಾಶ ಭೂಮಿ ಎರಡು ಒಂದೇ ಮಾಡ್ತೀವಿ ಆಮೇಲೆ. ಮತ್ತೆ ಅದಕ್ಕನ ಬರಕ್ಕೆ ಕುಂತೀನಿ ಅಷ್ಟೇ, ಏನು ಮನಸ್ಸಿಂದ ಮನೆಗೆ ಬರೋದಿಲ್ಲ ನಾನು. ಹೌದು ಬಿಡು, ಮನ್ಸಿಂದ ಎದಕ್ಕೆ ಬರ್ತಿ ಪಾಪ, ಬಲವಂತಕ್ಕೆ ಬರ್ತೀವಿ ನೀ ಮನೆಗೆ. ಚಾ ಮಾಡೋಳು ಹೋಗಿ ಸಂಗೀತ, ನಿನಗೂ ಒಂದು ಕಪ್ ಇಟ್ಟಿರ್ಬೇಕು ಅಡಿಗೆ ಮನೆಗೆ, ಹೋಗಿ ತಗೊಂಡು ಕುಡಿ ಹೋಗು. ಅಲ್ಲಲ್ಲಿ ಗಿಟ್ಮುಳಿ ಗಂಡ ಇವಾಗ ಬಂದು ನಾ ಮನೆಗೆ ಹೋಗಿ ಎದ್ದೋಗಿ ಚಾವ್ ತಂದು ಕೊಡ್ದಿರಾ ಹೋಗಿ ಕುಡಿ ಅಂತಿಗೆಲ್ಲ. ನೀನು ನೋಡಿ ಯಾರನ್ನ ಕಲಿಬೇಕು ನೋಡು. ಗಂಡ ಪಾಪ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಹೋಗಿ ಎಲ್ಲ ದುಡಿದು ದಣದು ಮನೆಗೆ ಬರಕ್ಕೆ ಹೊಂಟ ನೋಡು. ಹೋಗಿ ಎದ್ರ ಚಾ ತಂದು ಕೊಡ್ತೀನಿ ನಡಿ. ನೀನು ಹೋಗಿ ಕುಡಿ ಬೇಕಾದ್ರೆ, ಇಲ್ಲಾಂದ್ರೆ ಅಲ್ಲಿ ಬಸವನ ಹೋಟ್ಲಾಗ ಇಗ್ಗಿ ಬಂದಿರ್ತೀಯ ನೀನು ಚಾವು, ನಿನಗೆ ಇದಕ್ಕೆ ಬೇಕು ಮನೆಗಿನ ಚಾವು. ನಂದು ಚಾವ್ ಅಲ್ಲಿ ಬಸವನ ಹೋಟ್ಲಾಗ ಕುಡಿದು ಬಂದೆ. ಎಲ್ಲೆಡಿ ಕೇಕೆ ಕುಂತ್ಬಿಟ್ಟಿಯಲ್ಲ ಬಾಕ್ಲಾಗ, ಏನು ಸಮಾಚಾರ? ಏನಿಲ್ಲ, ಚಾ ಕುಡಿದ್ನೆ ಹಿಂಗೆ ಎಲ್ಲೆಡಿ ಕೇಳ್ಬೇಕು ಅನಿಸ್ತು, ಕುಂತು ನೋಡು. ಸುಮ್ಮನಿದ್ದಿಲ್ಲ ಹುಡುಗಿಗೆ ಅವಾಗಿಂದ ಸುಣ್ಣ ತಗೊಂಬ ಅಂತೀನಿ, ಏನು ಬರೋ ಕೇಳ್ತಾ ಕೇಳಲ್ಲ, ನಾ ಬರಲಿಲ್ಲ ತಗೊಂಡು. ಅತ್ತಿ ಮನ್ಯಾಗ ಸುಮ್ಮನಿಲ್ಲ, ನಿನ್ನೆ ಆಗಿ ಹೋಗೈತೆ. ನಾನು ಹೇಳಿದ್ನಿ ಇವ್ರಿಗೂ ತಗೊಂಬರ್ರಿ ಒಂದು ಪ್ಯಾಕೆಟ್ ತಗೊಂಬಂದಿರಿ ಸುಣ್ಣ ಚೀಟಮ್ಮಿ, ಅವರು ಮರ್ತು ಬಂದಂಗೆ ಅದಾರ ಮನೆಗಿಲ್ಲ ಅತ್ತಿ ಸುಣ್ಣ. ಅಯ್ಯೋ ಹೌದೇನು, ನಾನು ಎಲ್ಲೆಡಿ ಕೈ ಕೇಳಕ್ಕೆ ಕುಂತೆ ಸುಣ್ಣ ಇಲ್ಲಾರ್ದಂಗೆ ಆಯ್ತು ನೋಡು. ಬಿಡಾಡ್ಯಾರ ಈ ಕಡೆ ಆಯ ಹೊಡ್ರಿ ನೋಡಿ ಇವತ್ತು. ಸುಣ್ಣ ತಗೋಬೇಕಂದ್ರೆ ಯಾರು ಬರೋವಲ್ರಿ ಈ ಕಡೆ ಮನೆ ಕಡೆ. ಇರಲಿ ಅರಪ್ಪ, ನೀನು ಒಂದು ಹೆಜ್ಜೆ ಹೋಗಿ ಅಲ್ಲೋಗಿ ಜಗಪ್ಪ ಅಂಗಡಿಯಾಗ ಹೋಗಿ ಸುಣ್ಣ ಪ್ಯಾಕೆಟ್ ತಗೊಂಬೋಗು ಒಂದು. ಅಲ್ಲಲ್ಲೇ ಗಿಟ್ಮುಳಿ, ನಾನು ನೀನನ್ನು ಆಡ ಹುಡುಗನ ಅನ್ಕೊಂಡಿಗೇನು? ಹೋಗಲೇ ಪುಟ್ಟ ಬಾರಲೆ ಪುಟ್ಟ ಅನ್ಕೊಂತ ನಾನು ಹೋಗಿ ತರ್ಬೇಕಂತ ಸುಣ್ಣ ಪ್ಯಾಕೆಟ್. ಹೋಗು, ಯಾವನ ಹುಡುಗರು ಬರ್ತಾವನ್ನ ಕಳಿಸು, ನಾನು ಹೋಗೋದಿಲ್ಲ. ಅಲ್ಲೋಗಿ ಬಸವನ ಅಂಗಡಿಯಾಗ ಕುಂತ್ಕೊಂಡು ಚಾ ಇದ್ದಕ್ಕ ಒಗ್ಗರಣೆ ತಿನ್ನಕ್ಕಾದ್ರೆ ಆಗ್ತದ, ಒಂದು ಸುಣ್ಣ ಪ್ಯಾಕೆಟ್ ತಗೊಂಬರಕ್ಕಾಗದಲ್ಲ. ನೀನು ಮರ್ಯಾದೆ ಕಮ್ಮಿ ಆಗ್ತದ, ನಿನ್ಗೆ ಆಮಸ್ ಕಮ್ಮಿ ಆಗ್ತದೆ ನಿನಗೆ. ಹೋಗು. ಆತಾಳು ಸುಣ್ಣ ಚೀಟ್ ತಗೊಂಬರ್ಲಿಕ್ಕೆ ಮನೆಗೆ ಅನಬಿಡ್ತೀವಿ ನೀನು ಇರೋಕೆ. ತಗೊಂಬರ್ತೀನಿ ತಡಿ ಹೋಗಿ. ಸಂಗೀತ ಅಂದಂಗೆ ಮತ್ತೆ ರವಿ ಅಪ್ಪನ ಕೂಡ ಮಾತಾಡಿದೆ ನಿಂಗೆ ಅದು ಮದುವೆ ವಿಚಾರ ಏನಂದ? ಅತ್ತಿ ಮುಂಜಾನೆ ಹೊಂಟಿದ್ದ ಆಫೀಸಿಗೆ, ಲೇಟ್ ಆಗ್ತದವ ನಾನು ಬಂದು ಯಾವ ಮಾತು ಹೇಳ್ತೀನಿ ಅಂತಂದು ಹೇಳಿದೆ. ಮತ್ತು ಎದಿ ಮೇಲೆ ಹೇಳ್ತೀರಿ ಮತ್ತು ನಾನು ಇವಾಗ ಹೇಳ್ತೀರಲ್ಲ, ನಾನು ಹೆಂಗೆ ಹೇಳ್ಬೇಕು ಅಂದ. ಆಯ್ತಾಳಪ್ಪ, ಮತ್ತು ಸಂಜೆಗೆ ಬಂದು ಮಾತಾಡೋಣ ತಗೊಂಡೆ. ಬರಲಿ ಹೇಳ್ರಿ ಇವತ್ತು ಸಂಜೆಗೆ ಬರಲಿ, ಅವ್ರ ಅಪ್ಪನೇ ಇರ್ತಾನೆ, ಮತ್ತು ಏನಂಬೋದು ಕೇಳ್ತೀನಿ. ಆಯ್ತು ಕೇಳು, ನಾನು ಒಂದು ಮಾತು ಕೇಳ್ತೀನಿ ನೋಡ ಏನಂತ ಅನ್ನೋದು. ಆಯ್ತತ್ತಿ, ಹೋಗಿ ಒಂದು ಸ್ವಲ್ಪ ಬ್ಯಾಳಿಗೆ ಇಟ್ಟೀನಿ, ಬ್ಯಾಳಿಗೆ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಬೆಂಡೆಕಾಯಿ ಹುರಿದು ಪಲ್ಯ ಮಾಡಿಬಿಡ್ತೀನಿ ತಡ್ರಿ, ಲೇಟ್ ಆಗ್ತದೆ ಮತ್ತೆ. ಆಯ್ತಾಳ ಹೋಗಿ. ಏನು ರಾಣಿ ಕುತ್ಕೊಂಡೇನು ಯೋಚನೆ ಮಾಡೋ ಥರ ಐತೆ? ಕಾಫಿ ಕುಡ್ದೆ ಇಲ್ಲ ಇನ್ನು? ಏನಿಲ್ಲ ಅತ್ತೆ, ಏನು ಯೋಚನೆ ಮಾಡಲಿ, ಸುಮ್ಮನೆ ಕುತ್ಕೊಂಡಿದ್ದೆ. ಈ ಮನೇಲಿ ಒಂದಿಷ್ಟು ಜನ ಇರ್ತಾರಲ್ಲ, ನಾವು ಚೆನ್ನಾಗಿದ್ದರೆ ಹೊಟ್ಟೆ ಹೊರ್ಕೊಳ್ಳೋದು, ಅದಕ್ಕೆ ಬೇಜಾರಾಯಿತು ಸುಮ್ಮನೆ ಕುತ್ಕೊಂಡಿದ್ದೆ. ಅಯ್ಯ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೇನಮ್ಮ? ನಿನ್ನ ಬುದ್ಧಿ ಇಲ್ಲ, ಅವ್ರನ್ನ ಎಲ್ಲಿಗಿಡಬೇಕು ಅಲ್ಲಿಗಿಡಬೇಕು. ಹೌದು, ನಿನ್ನೆ ನಾನೇನೋ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ ರೂಮಲ್ಲಿ, ಕೇಳ್ತಾ ಇತ್ತು ಏನೋ ನಿನ್ನ ಜೊತೆ ಏನೋ ವಾದ ಮಾಡ್ತಾಯಿದ್ಲಲ್ಲ ಅವಳು ಮಾನಸ, ಸೀರೆ ಏನೋ ಅಂತೇಳಿ. ಅದಕ್ಕೆ ನನಗೆ ಒಂದು ಸೀರೆ ಇಷ್ಟ ಆಯಿತು. ಫ್ರೆಂಡು ಮಾಡ್ತಾಳೆ ಸೀರೆ ಬಿಸ್ನೆಸ್ ಮಾಡ್ತಾಳೆ ಅವಳ ಹತ್ರ ಸ್ಟೇಟಸ್ಗೆ ಹಾಕಿದ್ಲು, ಒಂದು ಸೀರೆ ಇಷ್ಟ ಆಯಿತು ತಗೊಳಮ್ಮ ಅಂತಂತೇಳಿ ನಾನು ಮಾತಾಡ್ತಾ ಇದ್ದೆ ನಮ್ಮ ಫ್ರೆಂಡ್ ಜೊತೆ ಫೋನಲ್ಲಿ. ಅದನ್ನು ಕದ್ದು ಕೇಳಿಸ್ಕೊಂಡು ಕೂತ್ಕೊಂಡಿದ್ಲು. ಅದಕ್ಕೆ ನಿನಗೆ ಇಲ್ಲೇ ಯಾಕೆ ನಾನು ಕದ್ದು ಕೇಳಿಸ್ಕೊತಾ ಇದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೇ ಜಗಳಕ್ಕೆ ಬರ್ತಾಳೆ. ಹೌದಾ, ಎಂಥ ಸೀರೆ? ರೇಷ್ಮೆ ಸೀರೆನಾ? ರೇಷ್ಮೆ ಸೀರೆ ಆದರೆ ನನಗೂ ಒಂದು ಹೇಳು ರಾಣಿ, ನಾನು ಒಂದು ತೊಗೊತೀನಿ. ಹೌದಾ ಅದಕ್ಕೆ ಸರಿ, ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ ನೋಡಿ ಯಾವ ಸೀರೆಗಳಿದಾವಂತ, ಅದ್ರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ನನ್ನ ಫ್ರೆಂಡಿಗೆ ಹೇಳ್ತೀನಿ. ಸರಿನಮ್ಮ ಆಯಿತು. ನಾನು ಸೀರೆ ತೊಗೊತಾ ಇರೋದಕ್ಕೆ ಅವಳಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ ಅದಕ್ಕೆ. ಅವಳು ಚೆನ್ನಾಗಿ ಹೊಟ್ಟೆ ಉರ್ಸೋಣ ಇರಿ, ನೀವು ಒಳ್ಳೆ ಸೀರೆ ತಗೊಂಡು ನಾನು ನೀನು ಹಾಕ್ಕೊಂಡು ಅವಳಿಗೆ ಹೊಟ್ಟೆ ಉರ್ಸೋಣ ಇರಿ. ಅಯ್ಯೋ ಸಾಕು ಬಾ ನೀನು, ಅವಳು ಎಲ್ಲಿಂದ ಇಷ್ಟು ಕಾಸ್ಟ್ಲಿ ಸೀರೆ ಉಟ್ಕೊತಾಳೆ? ಅವಳಿಗೇನಿದ್ರು 200 ರೂಪಾಯಿ 300 ರೂಪಾಯಿ ಸೀರೆನೇ.